ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರು ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಈಗ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಮಾತಂಗಿಯ ರೂಪದ ಅವತಾರಗಳು ಅನ್ನುವಂತಹ ಒಂದು ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಡಾಕ್ಟರ್ ಶಿವಾನಂದ ಕೆಳಗಿನ ಮನಿಯವರು ಬರೆದಿರ್ತಕ್ಕಂತಹ ಮಾತಂಗಿಯ ರೂಪದ ಅವತಾರಗಳು. ಏನು ಮಾತಂಗಿ ಯಾರು, ಅವರ ಅವತಾರಗಳೇನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಕರ್ನಾಟಕದಲ್ಲಿ ಮಾತಂಗಿ ಸಂಸ್ಕೃತಿ ಪ್ರತಿ ಗ್ರಾಮ, ನಗರ, ಪಟ್ಟಣಗಳಿಂದ ಹಿಡಿದು ಕಾಡು ಮೇಡುಗಳಲ್ಲಿ ವಾಸಿಸುವ ಬುಡಕಟ್ಟು ವರ್ಗದಲ್ಲಿ ಅಥವಾ ಅಲೆಮಾರಿ ಸಮುದಾಯಗಳಲ್ಲಿ ಹಾಗೂ ಶಕ್ತಿ ದೈವವಾಗಿ ಆರಾಧನೆಗೊಳ್ಳುತ್ತಿರುವುದು ಉಂಟು. ನೋಡಿ, ಮಾತಂಗಿ ಇಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಗ್ರಾಮ ದೇವತೆಗಳಾಗಿರ್ಬೋದು, ನಗರ ದೇವತೆಗಳಾಗಿರ್ಬೋದು, ಪಟ್ಟಣ ದೇವತೆಗಳಲ್ಲಾಗಿರ್ಬೋದು, ಹಾಗೇನೆ ಕಾಡು ಮೇಡುಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಬುಡಕಟ್ಟು ಸಮುದಾಯ ಇರ್ಬೋದು, ಎಲ್ರೂ ಕೂಡ ಈ ಮಾತಂಗಿ ಸಂಸ್ಕೃತಿಯನ್ನ ಎಲ್ಲೋ ಒಂದ್ ಕಡೆ ಅನುಸರಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಲೇಖಕರು ಹೇಳ್ತಾ ಇದ್ದಾರೆ. ಹಾಗೇನೆ ಮಾತಂಗಿಯನ್ನ ಇಲ್ಲಿ ಆರಾಧನೆಗೊಳಿಸ್ತಾ ಇದ್ದಾರೆ, ಅಂದ್ರೆ ಪೂಜಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಯಾರಾಗಾದ್ರೆ ಈ ಮಾತಂಗಿ ಅಂತಕ್ಕಂಥವ್ರು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ, ಅಷ್ಟೇ ಅಲ್ಲದೆ ನಾವು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿದೆ ಅಂತಕ್ಕಂಥದ್ದು. ಹಾಗೇನೆ ಈ ಮಾತಂಗಿ ದೈವ ಆರಾಧನೆಯು ಮಾತಂಗಿ ಇಲ್ಲಿ ಒಕ್ಕಲುಗಳಾದಂತಹ ಅಥವಾ ಭಕ್ತರಾಗಿರ್ತಕ್ಕಂತಹ ಈ ಮಾದಿಗ, ಹೊಲೆಯ, ಹಾಗೆ ಅಸಾದಿ ಮುಂತಾದಂತಹ ಈ ಜೀವನ ವರ್ತದಲ್ಲಿ ಸೇರಿ ಹೋಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ, ಈ ಸಮುದಾಯಗಳ ಕುಲಕಸುಬುಗಳ ಪರಂಪರೆ ಹೊಂದಿರುವಂತಹ ಇಲ್ಲಿ ಗಲ್ಲೆಬಾನಿ, ಹಾಗೆ ಮಾತಂಗಿ ಕಟ್ಟೆ ಅಥವಾ ಈ ಮಾತಂಗಿಯ ಪಾದ, ಹೀಗೆ ಅನೇಕ ವಿಚಾರಗಳಲ್ಲಿ, ಅಥವಾ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಆದಿಮ ಸಂಸ್ಕೃತಿ ಅನ್ನುವಂತಹ ಈ ಸಂಸ್ಕೃತಿಯಿಂದ ಸೃಷ್ಟಿಸಿರುವಂತಹ ಒಂದು ದೈವಗಳು ಇವೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಕುಶಲಕರ್ಮಿಗಳಾದಂತಹ ಚಮ್ಮಾರರು, ಹಾಗೇನೆ ಮಾದಿಗರು, ಹೊಲೆಯರು, ಅಸಾದಿಗಳು, ನೇಕಾರರು, ಕಮ್ಮಾರರು, ಬಡಿಗೇರರು, ಹೀಗೆ ಗೊಂದಲಿಗರು, ರೈತಾಪಿ ವರ್ಗಗಳು, ಬುಡಕಟ್ಟು ಸಮುದಾಯಗಳ ಹಾಗೂ ಕ್ಷತ್ರಿಯ ಸಮಾಜಗಳಲ್ಲಿಯೂ ಕೂಡ ಮಾತಂಗಿ ಸಂಸ್ಕೃತಿ ಇಲ್ಲಿ ವಹಿಸುವಂತಹ ಪಾತ್ರ ವಿಶಿಷ್ಟವಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಂದ್ರೆ, ಒಟ್ಟಾರೆಯಾಗಿ ಎಲ್ಲಾ ಸಮುದಾಯಗಳಲ್ಲಿಯೂ ಈ ಮಾತಂಗಿ ಸಂಸ್ಕೃತಿ ಇದೆ. ಈ ಮಾತಂಗಿ ಸಂಸ್ಕೃತಿ ಅಂತಕ್ಕಂತಹ ಒಂದು ಇಲ್ಲಿ ಈ ಮಾತಂಗಿ ಅಂತಕ್ಕಂತಹ ದೇವರು ಎಲ್ಲಾ ವರ್ಗದಲ್ಲಿಯೂ ಕೂಡ, ಎಲ್ಲಾ ಸಮುದಾಯಗಳಲ್ಲಿಯೂ ಕೂಡ ಎಲ್ಲ ಒಂದ್ ಕಡೆ ಒಂದು ವಿಶಿಷ್ಟವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ, ಹಾಗಾದ್ರೆ ಕೆಲವೊಂದು ದೇವತೆಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತೀವಿ. ಅದಕ್ ಮುಂಚೆ ಇಲ್ಲಿ ಮಾತಂಗಿ ಯಾರು, ಹಾಗೇನೆ ಮಾತಂಗಿಯ ರೂಪಗಳು ಯಾವ್ಯಾವು, ಅವರ ಅವತಾರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಪ್ರಾಚೀನವೇ ಇರ್ಲಿ ಅಥವಾ ವರ್ತಮಾನದ ಬುಡಕಟ್ಟುಗಳೇ ಇರ್ಲಿ, ಇಲ್ಲಿ ಶಕ್ತಿಯ ಉಪಾಸನೆ ಇದೆ. ಯಾವುದೋ ಒಂದು ಶಕ್ತಿ ಇಡೀ ಮನುಷ್ಯನ ಅಥವಾ ಇಡೀ ನಮ್ಮ ಪರಿಸರದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಅಲ್ವಾ. ಹಾಗಾದ್ರೆ ವರ್ಷದಲ್ಲಿ ಕೆಲವೇ ದಿನಗಳು ಬಾಗಿಲು ತೆರೆಯುವಂತಹ ಆಸನಾಂಬ ದೇವತೆ. ನೋಡಿ, ಹಾಸನದಲ್ಲಿ ವರ್ಷಕ್ಕೆ ಒಮ್ಮೆ ಬಾಗಿಲನ್ನ ತೆರೆದು ಇಲ್ಲೆಲ್ಲ ಒಂದ್ ಕಡೆ ಪೂಜೆಯನ್ನ ಮಾಡಿಸಿಕೊಳ್ಳುವಂತಹ ಶಕ್ತಿ ದೇವತೆ ಆಗಿರ್ತಕ್ಕಂತಹ ಹಾಸನಾಂಬ ದೇವತೆ. ಹಾಗೇನೆ ಹೊಯ್ಸಳರ ಕಾಲದಲ್ಲಿ ಇರ್ತಕ್ಕಂತಹ ಕಾಲದ ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮೀ ದೇವಿ, ಹಾಗೇನೆ ಕೋಲಾರದ ಕೋಲಾರಮ್ಮ, ಕೊಲ್ಲಾಪುರದ ಮಹಾಲಕ್ಷ್ಮಿ, ಇವರೆಲ್ಲರೂ ಮಾತಂಗಿ ರೂಪದ ಶಕ್ತಿ ದೇವತೆಗಳು ಅಂತ ನಾವಿಲ್ಲಿ ಗಮನಿಸ್ತಾ ಇದೀವಿ. ಹಾಗಾದ್ರೆ ಮಾತಂಗಿ ಅಂತ ಅಂದ್ರೆ ಒಂದ್ ಕಡೆ
ಪಾರ್ವತಿಯ ಇಲ್ಲಿ ಅಪವತಾರ ಅನ್ನುವಂತಹದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಪಾರ್ವತಿ ಅಥವಾ ಇಲ್ಲಿ ಏನು ಪಾರ್ವತಿ ದೇವಿಯ ಅವತಾರಗಳು ಅಂತಕ್ಕಂಥದ್ದು, ಬೇರೆ ಬೇರೆ ರೂಪಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅಂತನೂ ಕೂಡ ನಾವು ಒಂದ್ ಕಡೆ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಹೇಳ್ತಾರ ಹಾಗೇನೆ ಇಲ್ಲಿ ಕೋಲಾರಮ್ಮ ಆಗಿರ್ಬೋದು, ಹಾಸನಾಂಬೆ ಆಗಿರ್ಬೋದು, ಮಹಾಲಕ್ಷ್ಮಿ ಆಗಿರ್ಬೋದು, ಈ ಎಲ್ಲಾ ದೇವರುಗಳು ಯಾರ ರೂಪ, ಯಾವ ದೇವತೆಯ ಶಕ್ತಿ ರೂಪ ಅಂತಂದ್ರೆ ಮಾತಂಗಿ ದೇವರ ಒಂದು ಶಕ್ತಿ ರೂಪ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ದೇಶದಲ್ಲೇ ಅಲ್ಲ, ಪಾಕಿಸ್ತಾನದ ಒಂದು ಲಾಲ್ಜ್ ಮಾತಾ ಅನ್ನುವಂತಹ ಒಂದು ಶಕ್ತಿ ಪೀಠಗಳಿವೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಮಾತಂಗಿ ಇಲ್ಲಿ ಮಾರಿಯೋ, ಕಾಳಿಯೋ, ರಕ್ತೇಶ್ವರಿಯೋ, ದುರ್ಗವ್ವನೋ, ಇಲ್ಲಿ ಮಂಚಾಲವ್ವನೋ, ಹೀಗೆ ಮಾತಂಗಿಗೆ ಒಂದಲ್ಲ ಎರಡಲ್ಲ ಹಲವು ರೂಪಗಳಲ್ಲಿ ಇಲ್ಲಿ ಇಲ್ಲೊಂದ್ ಕಡೆ ಆರಾಧನೆಯನ್ನ ಗೊಳ್ತಾ ಇರ್ತಕ್ಕಂಥದ್ದು, ಪೂಜೆಗಳನ್ನ ಹೊಂದ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗುದು. ಬೇರೆ ಬೇರೆ ರೂಪವನ್ನ ಪಡೆದು ಪೂಜೆಯನ್ನ ಇಲ್ಲಿ ಗೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಪ್ರತಿ ಗ್ರಾಮದಲ್ಲಿಯೂ ಕಂಡು ಬರುವಂತಹ ಮಾತೆಯೇ ಇಲ್ಲಿ ಮಾತಾಂಗಿ ಆಗಿದ್ದಾಳೆಯೇ? ಇಲ್ಲಿ ಪ್ರತಿ ಗ್ರಾಮದಲ್ಲೂ ಕಂಡು ಬರ್ತಾ ಇರ್ತಕ್ಕಂತಹ ಏನ್ ಮಾರಿ ದೇವತೆಗಳನ್ನ ನಾವು ಆರಾಧನೆ ಮಾಡ್ತೀವಿ, ಆ ದೇವತೆಗಳ ಪ್ರತಿರೂಪನ ಇಲ್ಲಿ ಮಾತಂಗಿ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈ ಮಾತಂಗಿಯ ಬಗೆಗೆ 5 ರೂಪಗಳನ್ನ ನಾವು ಗಮನಿಸ್ತಾ ಹೋಗೋಣ. ಅಂದ್ರೆ ಇಲ್ಲಿ ತಂತ್ರಶಾಸ್ತ್ರದ ಏನ್ ಹೇಳುತ್ತೆ 5 ರೂಪಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಉಚ್ಚಿಷ್ಟ ಚಾಂಡಾಲಿನಿ, ರಾಜಮಾತಂಗಿ, ಹಾಗೆ ಸುಮುಖಿ, ವೈಶ್ಯಮಾತಂಗಿ, ಕರ್ಣಮಾತಂಗಿ ಅನ್ನುವಂತಹ 5 ರೂಪಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇನ್ನೂ ನಮ್ಗೆ ಕೆಲವೊಂದು ವಿಚಾರ ಗೊತ್ತಾಗ್ಬೇಕು. ಈ ಮಾತಂಗಿ ಎಂಬ ಪದ, ಅದರ ಅರ್ಥ ಏನಾಗಾದ್ರೆ ಅಂದ್ರೆ ಹೆಣ್ಣು ದೇವತೆ ಅಂತ ಕರೀತಾರೆ, ಹೊಲತಿ ಅಂತ ಕರೀತಾರೆ, ಹಾಗೇನೆ ಚಾಂಡಾಲರ ದೇವತೆ ಅಂತಾನು ಕೂಡ ಕರೀತಾ ಇದ್ದಾರೆ, ಹಾಗೆ ದುರ್ಗೆ ಅಂತಕ್ಕಂಥದ್ದು, ಹಾಗೇನೆ ಒಂದು ಮಹಾವಿದ್ಯೆ ಅಂತಾನು ಕೂಡ ಕರೀತಾರೆ, ಕಶ್ಯಪನ ಓರ್ವ ಕನ್ಯೆ, ಹೀಗೆ ಬೇರೆ ಬೇರೆ ಅರ್ಥಗಳು ಕೂಡ ಈ ಮಾತಂಗಿ ಅನ್ನುವಂತಹ ಪದಕ್ಕೆ ಇದೆ. ಹಾಗೇನೆ ನಾವು ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ನೋಡಿ, ಈ ಮಾತಂಗಿ ಅಂತಕ್ಕಂತಹ ದೇವತೆ ಇಲ್ಲಿ ನಾವು ಹಾಲೆ ಹೇಳ್ದ ಹಾಗೆ ಪಾರ್ವತಿಯ ಅಪರಾವತಾರ ಅನ್ನುವಂತಹದ್ದು. ಈಗ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ಬೋದು ಪರೀಕ್ಷೆಯಲ್ಲಿ. ನೋಡಿ, ಮಾತಂಗಿ ದೇವಿಗೂ ಮಾದಿಗ ಜನಾಂಗಕ್ಕೂ ಇರುವಂತಹ ನಂಟಿನ ಬಗ್ಗೆ ವಿವರಿಸಿ, ಏನು ಸಂಬಂಧ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅಥವಾ ಇನ್ನು ಸ್ವಲ್ಪ ಮುಂದುವರೆದಂತೆ ಈ ರೀತಿ ಪ್ರಶ್ನೆ ಕೇಳ್ಬೋದು, ಏನಂದ್ರೆ ಯಲ್ಲಮ್ಮ ದೇವಿ ಸಂಕಷ್ಟದಲ್ಲಿದ್ದಾಗ ಮಾತಂಗಿ ಹೇಗೆ ಸಹಾಯ ಮಾಡಿದಳು ವಿವರಿಸಿ, ಅಥವಾ ಸಹಾಯ ಮಾಡಿದ ಪ್ರಸಂಗ ಅಂತ 5 ಅಂಕದ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳು ಇರ್ತವೆ. ನೋಡೋಣ, ಅದ್ರ ಬಗ್ಗೆನ ಚರ್ಚೆನ ಮಾಡೋಣ. ನೋಡಿ, ಮಾತಂಗಿ ಮತ್ತು ಮಾತೃಮೂಲ ಸಂಸ್ಕೃತಿಯ ಪರಿಕಲ್ಪನೆ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ಪ್ರಶ್ನೆಗಳನ್ನ ನೆನಪಿಟ್ಕೊಡ್ರಿ, ಕೇಳ್ತಾರೆ. ಇಲ್ಲಿ ಮಾದಿಗರ ದೇವತೆ ಈ ಮಾತಂಗಿ ಅನ್ನುವಂತಹ ವಿಚಾರವನ್ನ ಲೇಖಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದ್ಸಾರಿ ಒಂದು ಸಣ್ಣ ಕಥೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಹೇಗೆ ಸವದತ್ತಿ ಯಲ್ಲಮ್ಮ ದೇವಿ ಹೇಗೆ ಸಂಕಷ್ಟಕ್ಕೆ ಸಿಲುಕಿದ್ದಂತ ಸಂದರ್ಭ ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಯಲ್ಲಮ್ಮ ದೇವಿ ಇಲ್ಲಿ ಸಂಕಷ್ಟದಲ್ಲಿದ್ದಾಗ ಮಾತಂಗಿ ಸಹಾಯ ಮಾಡುತ್ತಾಳೆ. ಹೇಗ್ ಸಹಾಯ ಮಾಡ್ತಾಳೆ ಅಂದ್ರೆ, ಅದೇನಂತಂದ್ರೆ ಸವದತ್ತಿಯಲ್ಲಿ ಒಬ್ಬ ಶ್ರೀಮಂತ ಒಕ್ಕಲಿಗನಿದ್ದ, ಒಬ್ಬ ಶ್ರೀಮಂತ ಭಕ್ತನಿರ್ತಾನೆ. ಹಾಗೇನೆ ಇನ್ನೊಂದ್ ಕಡೆ ಅವನು ಹೆಚ್ಚು ಈ ಜೋಳ, ರಾಗಿ, ಭತ್ತ ಇದನ್ನೆಲ್ಲ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿ. ಒಂದು ವರ್ಷ ದೇವಿಯ ಶಾಪದಿಂದಲೋ ಎಂಬಂತೆ ಮಳೆ ಬರಲಿಲ್ಲ. ಆಗ ಇಡೀ ಜನ ಕೂಳು ಅನ್ನ ಆಹಾರಕ್ಕೆ ಎಲ್ಲೋ ಒಂದ್ ಕಡೆ ಮೊರೆ ಹೋಗ್ತಾ ಇದ್ರು. ಆಗ ಆ ಗೋಳಿರ್ತಕ್ಕಂತಹ ಸಂದರ್ಭದಲ್ಲಿ ಮಳೆ ತರಿಸಿದ್ರೆ ಅವನೇನ್ ಮಾಡ್ತಾನೆ, ಸವದತ್ತಿ ಯಲ್ಲಮ್ಮ ದೇವಿಗೆ ಇಲ್ಲಿ ಹರಕೆಯನ್ನ ಕಟ್ಕೊಳ್ತಾನೆ. ಏನಂತ ಕಟ್ಕೊಳ್ತಾನೆ ಅಂದ್ರೆ, ಮಳೆಯನ್ನ ತರಿಸಿ ಬೆಳೆ ಬರುವಂತೆ ಮಾಡಿದರೆ, ಮಳೆಯನ್ನ ಬರ್ಸಿ ನೀನೇನಾದ್ರೂ ಬೆಳೆ ಬರ್ಸೋ ರೀತಿಯಲ್ಲಿ ಮಾಡಿದ್ರೆ
ಒಂದು ಪಡಿ ಜೋಳವನ್ನ ಎಲ್ಲಮ್ಮನಿಗೆ ಸಲ್ಲಿಸುತ್ತೇನೆ ಅಂತ ಹರಕೆಯನ್ನ ಹೊತ್ಕೊಳ್ತಾನೆ. ಯಾರಪ್ಪ ಅಂತಂದ್ರೆ ಆ ಸವದತ್ತಿಯ ಒಬ್ಬ ಶ್ರೀಮಂತ ಒಕ್ಕಲಿಗ. ಸರಿ, ಒಂದು ಸೇರು ಜೋಳವನ್ನ ಕೊಡ್ತೀನಿ ನಾನು ಅಂತ ಹರಕೆಯನ್ನು ಹೊತ್ಕೊಂಡಂತ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಸಮೃದ್ಧಿಯಾಗಿ ಮಳೆ ಬಂತು, ಬೆಳೆ ಬೆಳೆದ, ಎಲ್ಲ ಆಯ್ತು. ಆದ್ರೆ ದೇವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಹರಕೆಯನ್ನ ಸಲ್ಲಿಸ್ಲಿಲ್ಲ. ಆಗ ದೇವತೆ ಏನ್ ಮಾಡದ್ಲಪ್ಪ ಅಂತಂದ್ರೆ, ಇಲ್ಲಿ ಆ ಮಹಾನ್ ಜಗದ್ ಮತ್ತೆ ಏನ್ ಮಾಡಿದ್ರಂದ್ರೆ, ಈಗ ಎಲ್ಲ ಆಯ್ತು, ಅವನನ್ನ ಏನಾದ್ರೂ ಮಾಡಿ ಪರೀಕ್ಷೆ ಮಾಡ್ಬೇಕು ಆ ಶ್ರೀಮಂತ ಒಕ್ಕಲಿಗನನ್ನ ಅಂತ ಹೇಳ್ಬಿಟ್ಟು ಅವನ ಇಲ್ಲಿ ಸಾಮಾನ್ಯ ವೇಷವನ್ನ ಧರಿಸಿ ಅವನು ಇಲ್ಲಿ ಜೋಳವನ್ನ ಒಕ್ತಾ ಇರ್ತಕ್ಕಂತಹ ಆ ಒಕ್ಕಣೆ ಅಥವಾ ಆ ಕಣಕ್ಕೆ ಹೋಗಿ ಭಿಕ್ಷೆಯನ್ನ ಬೇಡ್ತಾಳೆ. ಆ ಕಣದಲ್ಲಿ ಭಿಕ್ಷೆಯನ್ನ ಬೇಡದಂತ ಸಂದರ್ಭದಲ್ಲಿ ಅವನು ಎಲ್ಲೋ ಒಂದ್ ಕಡೆ ಎಲ್ಲಮ್ಮನಿಗೆ ಅವನು ಹೋಗ್ ಕೇಳಿದ್ರು ಕೂಡ ಆ ಭಿಕ್ಷೆಯನ್ನ ನೀಡೋದಕ್ಕೆ ನಿರಾಕರಿಸ್ತಾನೆ. ನಿರಾಕರಿಸಿ ಅಲ್ಲಿಂದ ಎಲ್ಲಮ್ಮನಿಗೆ ಹೊಡೆದು ಓಡಿಸ್ತಾನೆ. ಯಾಕೆಂದ್ರೆ ದೇವರು ಅಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ವೇಷವನ್ನ ಧರಿಸ್ಕೊಂಡು ಹೋಗಿರ್ತಕ್ಕಂಥ ಎಲ್ಲಮ್ಮನಿಗೆ ಹೊಡೆದ. ಅಲ್ಲಿಂದ ಏನ್ ಮಾಡ್ತಾರೆ ಎಲ್ಲಮ್ಮ, ಈ ಅವನ ಹೊಲಕ್ಕೆ ನುಗ್ಗಿ ಅಲ್ಲಿ ಬದನೆಕಾಯಿ, ಉಳ್ಳಾಗಡ್ಡಿ ಅಂತಂದ್ರೆ ಈರುಳ್ಳಿ, ಬದನೆಕಾಯಿ, ಹಸಿಮೆಣಸಿನಕಾಯಿಯನ್ನ ಕಿತ್ಕೊಂಡು ಎಲ್ಲಮ್ಮ ಹೊಲದಿಂದ ನುಗ್ಗಿ ಹೋಗ್ತಾ ಇರ್ತಕ್ಕಂಥದ್ದನ್ನ ಆ ಶ್ರೀಮಂತ ಒಕ್ಕಲಿಗ ನೋಡ್ತಾನೆ. ಅವನೇನ್ ಮಾಡ್ತಾನೆ, ಕಳ್ಳಿ 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 ಅಂತ ಹೇಳಿ ಓಡ್ಸ್ಕೊಂಡು ಹೋಗ್ತಾ ಇರ್ತಾನೆ ಎಲ್ಲಮ್ಮನನ್ನ. ಆಗ ಓಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ತಪ್ಪಿಸ್ಕೋಬೇಕು ಇವನಿಂದ ಅಂತ ಹೇಳಿ ಎಲ್ಲಮ್ಮ ಅಲ್ಲೇ ಸಮೀಪದಲ್ಲಿದ್ದಂತಹ ಮಾತಂಗಿ ಮನೆಯನ್ನ ಹೋಗ್ತಾರೆ. ಅಂದ್ರೆ ಮಾತಂಗಿ ಮನೆ ಒಳಗಡೆ ಹೊರಟೋಗ್ತಾರೆ. ಆಗ ಈ ಸವದತ್ತಿಯ ಶ್ರೀಮಂತ ಒಕ್ಕಲಿಗ ಏನ್ ಮಾಡ್ತಾನೆ, ಬಂದು ಮಾತಂಗಿಯನ್ನ ಪ್ರಶ್ನೆ ಮಾಡ್ತಾನೆ, ಎಲ್ಲೋದ್ರು ಆ ಕಳ್ಳಿ, ಎಲ್ಲೋದ್ಲು ಆ ಕಳ್ಳಿ ಅಂತ. ಆಗ ಆ ಎಲ್ಲೋ ಒಂದ್ ಕಡೆ ಈ ಮಾತಂಗಿಗೆ ಹೊಡಿತಾ ಇರ್ತಕ್ಕಂಥದ್ದು. ಅವನು ಹೊಡಿತಾನೆ. ಆ ಹೊಡೆದಂತ ಸಂದರ್ಭದಲ್ಲಿ ಆಗ ಮತ್ತೆ ಎಲ್ಲಮ್ಮ ಈ ಮಾತಂಗಿಯ ಮನೆಯಿಂದ ಹೊರಗಡೆ ಬಂದು ಅವನಿಗೆ ನಿರಪರಾಧಿಗೆ ಹೊಡೆದಂತಹ ನಿನಗೆ ರೋಗ ಬರ್ಲಿ ಅಂತ ಶಾಪವನ್ನ ಕೊಟ್ಬಿಡ್ತಾರೆ. ಈ ಶಾಪವನ್ನ ಕೊಟ್ಟಾದ್ಮೇಲೆ ಆ ನಂತರ ಎಲ್ಲಮ್ಮ ಮಾತಂಗಿಗೆ ಒಂದು ನನಗೆ ನನ್ನ ಕಷ್ಟ ಕಾಲದಲ್ಲಿ ನನಗೆ ಆಶ್ರಯ ಕೊಟ್ಟು ಕಷ್ಟಕ್ಕೀಡಾದಂತಹ ನಿನಗೆ ನನಗೆ ಪೂಜೆ ಸಲ್ಲಿಸುವ ಮೊದಲು ನಿನಗೆ ಪೂಜೆಯಾಗಬೇಕು. ನನ್ನ ದೇವಾಲಯದಲ್ಲಿ ಮೊದಲು ನಿನಗೆ ಪೂಜೆಯನ್ನ ಸಲ್ಲಿಸ್ಬೇಕು. ಆ ನಂತರ ಮೊದಲು ನಿನಗೆ ಎಡೆಯನ್ನ ಮಾಡಬೇಕು, ನಿನಗೆ ಪೂಜೆಯನ್ನ ಸಲ್ಲಿಸ್ಬೇಕು, ಆ ನಂತರ ನನಗೆ ಪೂಜೆಯನ್ನ ಸಲ್ಲಿಸ್ಬೇಕು ಅನ್ನುವಂತಹ ಮಾತನ್ನ, ಒಂದು ವಾಗ್ದಾನವನ್ನ ಕೊಡ್ತಕ್ಕಂಥದ್ದು. ಹೀಗೆ ಇವತ್ತಿನ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಒಂದು ವಾಡಿಕೆ ಇದೆ. ಮಾತಂಗಿಯ ಹೆಸರಿನ ಮೇಲೆ ಈಗ ಎಲ್ಲಾ ಹೆಂಗಸರು ಎಲ್ಲಮ್ಮನಿಗೆ ಒಂದು ಬುಟ್ಟಿಯನ್ನ ಹಿಡಿದು ಕೊರಳಲ್ಲಿ ಎಲ್ಲಮ್ಮನ ಪಾದವನ್ನ ಕಟ್ಟಿಕೊಂಡು ಅವರು ಬಂದು ಮಾತಂಗಿ ಬರ್ತಾ ಇರ್ತಕ್ಕಂತಹ ಭಕ್ತರು ಆ ಮಾತಂಗಿ ಆಗುವರು. ಹಾಗಾಗಿ ಎಲ್ಲಮ್ಮ ಆಸೆ ಪಟ್ಟಂತೆ ಇವಾಗಲೂ ಕೂಡ ಆ ಬುಟ್ಟಿಯಲ್ಲಿ ಬದನೆಕಾಯಿ, ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ, ಉಪ್ಪು, ಹಸಿಮೆಣಸಿನಕಾಯಿನ ತಪ್ಪದೆ ಬಂದು ಅಲ್ಲಿ ದೇವರಿಗೆ ಇಡಿರ್ತಕ್ಕಂತಹದ್ದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಮ್ಮ ದೇವಿಗೆ ಈ ಬದನೆಕಾಯಿ, ಉಳ್ಳಾಗಡ್ಡಿ ಅಂತ ಅಂದ್ರೆ ಅದು ಹಸಿರು ಮೆಣಸಿನಕಾಯಿ ಇವೆಲ್ಲವೂ ಕೂಡ ಅವಳಿಗೆ ತುಂಬಾ ಇಷ್ಟ, ಆಸೆ ಅನ್ನೋ ರೀತಿಯಲ್ಲಿ ಅಲ್ಲಿನ ಜನರ ನಂಬಿಕೆಯಾಗಿತ್ತು. ಹಾಗೇನೆ ಇನ್ನೂ ಒಂದು ಪ್ರಕಾರದಲ್ಲಿ ನಾವು ಗಮನಿಸಿದ್ರೆ, ಎಲ್ಲಮ್ಮನ ತಂಗಿ ಮಾತಂಗಿ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಎಲ್ಲಮ್ಮನ ತಂಗಿ ಯಾರಪ್ಪ ಅಂದ್ರೆ ಮಾತಂಗಿ ಎನ್ನುವರು. ಹಾಗಾದ್ರೆ ನಮ್ಗೆ ಗೊತ್ತಾಯ್ತು ಮಾತಂಗಿ ಅಂದ್ರೆ ಯಾರು, ಏನು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಯ್ತು. ಇಷ್ಟೆಲ್ಲ ಆದ್ಮೇಲೆ ಎಲ್ಲಮ್ಮನ ಒಂದ್ ಕಡೆ ಹಡೆಯಲು ಹೋದಾಗ ಜಮದಗ್ನಿ ತನ್ನ ಸೇವಕಿಯಾಗಿ ಮಾತಂಗಿಯನ್ನ ಇಟ್ಟುಕೊಂಡಿದ್ದನು ಅನ್ನುವಂತಹ ಅನೇಕ ಕಥೆಗಳು ಇವೆ ಅಂತಕ್ಕಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಿನ ಅದಕ್ಕೂ ಇಂದಿಗೂ ಬ್ರಾಹ್ಮಣರು, ಗೌಡರು, ಸಾಹುಕಾರರು ಹಳ್ಳಿಗಳಲ್ಲಿ ಮಾತಂಗಿಯ ಸಂಬಂಧ ಹೊಂದಿರುವಂತೆ ಕಾಣುತ್ತೇವೆ ಎನ್ನುವಂತಹ ವಿಚಾರಗಳು. ಹಾಗೆ ಊರಮ್ಮನ ಜಾತ್ರೆಗಳಲ್ಲಿ ಮಾತಂಗಿ ದೇವತೆಯನ್ನ ಮಾತಂಗಿ ದೇವತೆಯ ಅವತಾರವೆಂದು ಪರಿಗಣಿಸುವವರು. ಹಾಗೆ ಅಲ್ಲಿ ಸೇರಿರ್ತಕ್ಕಂತಹ ಎಲ್ಲಾ ಜಾತಿಯ ಜನರನ್ನ ಅದು ಅಶ್ಲೀಲವಾಗಿ ಬೈಯುವ ಅಥವಾ ಅವರ ಮೇಲೆ ಉಗುಳುವ ಹಕ್ಕುಳ್ಳವಳು ಅಂತಕ್ಕಂಥದ್ದು. ಇದನ್ನ ಜನ ಪವಿತ್ರ ಹಾಗೂ ಪಾಪ ನಿವಾರಣೆ ಆಗುವುದು ಅನ್ನುವಂಥದ್ದನ್ನ ಅಲ್ಲಿಗೆ
ಜಾತ್ರಾ ಸಂದರ್ಭದಲ್ಲಿ ಒಬ್ರಿಗೊಬ್ರು ಬೈತಕ್ಕಂಥದ್ದು, ಉಗುಳ್ತಕ್ಕಂಥದ್ದು, ಒಂದ್ ರೀತಿಯಲ್ಲಿ ಇದು ಪಾಪ ನಿವಾರಣೆ, ಒಂದು ಪವಿತ್ರ ಕಾರ್ಯ ಅಂತ ಅಲ್ಲಿರ್ತಕ್ಕಂತಹ ಜನರ ನಂಬಿಕೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ದೇವತೆಯ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ಬೋದು. ಇಲ್ಲಿ ಗಂಗಮ್ಮ ದೇವರ ಮೇಲೆ ಗ್ರಾಮೀಣ ಜನರ ನಂಬಿಕೆ ಏನಾಗಿತ್ತು ಅಂತಕ್ಕಂಥದ್ದು. ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ, ಗಂಗಮ್ಮ ದೇವಿಯ ಮೇಲೆ ಗ್ರಾಮೀಣ ಜನರ ನಂಬಿಕೆ ಏನಾಗಿತ್ತು ಅಂತ 5 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಕೇಳ್ತಾರೆ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ನಾವು ಗಮನಿಸಿದ ಹಾಗೇನೆ ಮಾತಂಗಿನೇ ಇಲ್ಲಿ ಅನೇಕ ಇಲ್ಲಿ ರೂಪವನ್ನ ತಾಳಿರ್ತಕ್ಕಂಥದ್ದು. ಹಾಗಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ದನ ಕರುಗಳಿಗೆ ಒಂದು ಬಗೆಯ ರೋಗ ಬರುತ್ತೆ ಅಥವಾ ಕಾಯಿಲೆ ಬರುತ್ತದೆ. ಆಗ ಬಾಯಲ್ಲಿ ಜೊಲು ಸೋರ್ತಕ್ಕಂಥದ್ದು, ಹೊಟ್ಟೆಯಲ್ಲಿ ಹುಣ್ಣಾಗ್ತಕ್ಕಂಥದ್ದು ಅಂದ್ರೆ ದನ ಕರುಗಳಿಗೆ. ಆಗ ಮೇವು ತಿನ್ನದೇ ಇರುವುದು, ಹಾಗೇನೆ ಅದರ ದನ ಕರುಗಳ ಕಾಲಿನಲ್ಲಿ ಹುಳ ಬೀಳ್ತಕ್ಕಂಥದ್ದು, ಈ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದಾಗ ಆ ಕಾಯಿಲೆಯನ್ನ ವಾಸಿ ಆಗದೆ ಇರ್ತಕ್ಕಂತಹ ಸಂದರ್ಭದಲ್ಲಿ, ಆ ಕಾಯಿಲೆಗಳು ದನಕರುಗಳಿಗೆ ಬಂದಂತಹ ಬಾಯಿಯಲ್ಲಿ ಜಲಿಸೋರ್ತಕ್ಕಂಥದ್ದಾಗಿರ್ಬೋದು, ಹೊಟ್ಟೆಯಲ್ಲಿ ಹುಣ್ಣಾಗಿರ್ತಕ್ಕಂಥದ್ದಾಗಿರ್ಬೋದು, ಮೇವು ತಿನ್ನದೇ ಇರ್ತಕ್ಕಂಥದ್ದಾಗಿರ್ಬೋದು, ಕಾಲಿನಲ್ಲಿ ಹುಳ ಬೀಳುತ್ತಿರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಕಂಡು ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಗಂಗಮ್ಮ ದೇವಿಯನ್ನ ಪೂಜೆ ಮಾಡ್ತಾ ಇದ್ರು, ಗಂಗಮ್ಮನನ್ನ ಪೂಜೆ ಮಾಡ್ತಾ ಇದ್ರು. ನೋಡಿ, ಹೇಗೆ ಗಂಗಮ್ಮನನ್ನ ಪೂಜೆ ಮಾಡುವಂತಹ ಪದ್ಧತಿ ಇತ್ತು ಅಂತಂದ್ರೆ ಕೇಳ್ತಾರೆ, ಗಂಗಮ್ಮನನ್ನ ಪೂಜೆ ಮಾಡುವ ಪದ್ಧತಿ ಹೇಗಿತ್ತು ಅಂತ ನಿಮಗ್ ಪ್ರಶ್ನೆ ಕೇಳ್ಬೋದು. ಹೇಗಿತ್ತಪ್ಪ ಅಂದ್ರೆ 7 ವರ್ಷದ 5 ಜನ ಹುಡುಗಿಯರು ಸ್ನಾನ ಮಡಿ ಮಾಡಿ ಬಾವಿ ಅಥವಾ ಕೆರೆಯಿಂದ ಹೊಸ ಮಡಿಕೆಯಲ್ಲಿ ನೀರು ತಂದು ಮನೆಯ ಈ ಇಲ್ಲಿ ಎಲ್ಲ ಒಂದ್ ಕಡೆ ಕಳಸದ ಎದುರಿಗಿಟ್ಟು ಪೂಜೆ ಮಾಡಿ ಆ ನೀರನ್ನ ದನಕರುಗಳ ಮೈ ಮೇಲೆ ಚಿಮುಕಿಸಿ ಈ ರೀತಿಯಾಗಿ 5 ದಿನ ಅವರು ಸುಮಾರು 5 ದಿವಸ ಏನ್ ಮಾಡ್ಬೇಕಾಗಿತ್ತು, ಪೂಜೆಯನ್ನ ಮಾಡ್ಬೇಕಾಗಿತ್ತು. ಆ ಪೂಜೆ ಮಾಡಿ ನೀರನ್ನ ಚಿಮುಕಿಸಿದ ಮೇಲೆ ಅವರು ತಮಟೆ ವಾದ್ಯಗಳ ಸಮೇತ ಆ ದನಕರುಗಳನ್ನ ಊರಾಚೆ ಅವುಗಳನ್ನ ಬಿಟ್ಟು ಬರುವುದು. ಹೀಗೆ ಮಾಡಿದರೆ ಇಲ್ಲಿ ತೊಂದರೆ ಕೊಡುವುದು ಇಲ್ಲಿ ನಿಲ್ಲಿಸುತ್ತಾಳೆ ತಾಯಿ ದನಕರುಗಳಿಗೆ ಎನ್ನುವಂತಹ ಇದು ಗ್ರಾಮೀಣ ಜನರ ಇಲ್ಲಿ ಗ್ರಾಮೀಣ ಜನರಲ್ಲಿ ಇರ್ತಕ್ಕಂತಹ ಒಂದು ನಂಬಿಕೆ. ಹಾಗೆ ನಾವು ನೋಡೋದಾದ್ರೆ ಇಲ್ಲಿ ಗ್ರಾಮ ದೇವತೆ ಸಾಧಾರಣವಾಗಿ ಎಲ್ಲಾ ಗ್ರಾಮಗಳಲ್ಲಿಯೂ ಅಥವಾ ಎಲ್ಲಾ ಗ್ರಾಮಸ್ಥರ ಒಂದು ನಂಬಿ ಪೂಜಿಸುವಂತಹ ಒಂದು ದೇವತೆ ಅದು ಗ್ರಾಮ ದೇವತೆ. ನೋಡಿ, ಒಂದ್ ಕಡೆ ನಾವು ಎಲ್ಲಾ ಗ್ರಾಮಗಳಲ್ಲೂ ಗಮನಿಸಿದೀವಿ, ಗ್ರಾಮದ ಇನ್ನೇನು ಈ ಗ್ರಾಮವನ್ನ ಪ್ರವೇಶ ಮಾಡ್ಬೇಕು ಅಂತ ಅಂದಾಗ ಅಲ್ಲಿ ಗ್ರಾಮದ ರಕ್ಷಕಳಾಗಿರ್ತಕ್ಕಂತಹ ಮಾರಮ್ಮನ ದೇವಿಯ ಗುಡಿಯನ್ನ ನಾವು ಗಮನಿಸ್ತಾ ಹೋಗ್ಬೋದು, ಅಥವಾ ಮಾರಿ ದೇವತೆಯ ಗುಡಿ ಅಂತ ಕರಿತೀವಿ, ಅಥವಾ ಮಾರಮ್ಮ ದೇವಿಯ ಇಲ್ಲಿ ಗುಡಿಗಳನ್ನ ಅಥವಾ ದೇವಸ್ಥಾನಗಳನ್ನ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಗ್ರಾಮದ ರಕ್ಷಕಳು ಯಾರಪ್ಪ ಅಂತಂದ್ರೆ ಮಾರಮ್ಮ. ಹಾಗೇನೆ ಅವಳನ್ನ ಮಾತೃದೇವತೆ ಅಂತನೂ ಕೂಡ ನಾವು ಪೂಜಿಸ್ತೇವೆ. ಗ್ರಾಮಸ್ಥರು ಈ ಮಾತಂಗಿಯನ್ನ ನೋಡಿ ತಾಯಿ ಎಂಬ ಅರ್ಥದಲ್ಲಿಯೂ ಕೂಡ ಕರೆಯುತ್ತಾರೆ, ಅಮ್ಮ ಅಂತ ಕರೀತಾರೆ, ಅವ್ವ ಅಂತ ಕರೀತಾರೆ, ಮಾತಾ ಅಂತ ಕರೀತಾರೆ, ಹೀಗೆ ಆಯಿ ಅಂತಕ್ಕಂತಹ ಮುಂತಾದ ಪದಗಳಿಂದ ಕರೆಯುತ್ತಾರೆ ಎನ್ನುವಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವು ನೋಡೋದಾದ್ರೆ ಇಲ್ಲಿ ಗಾಳೆಮ್ಮ ಅಂತಕ್ಕಂತಹ ಒಂದು ದೇವರು. ಈ ಗಾಳೆಮ್ಮ ಅಂತಕ್ಕಂತಹ ದೇವರು ಹೊಸಪೇಟೆಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇರುವಂತಹ ದೈವಗಳಲ್ಲಿ ಈ ದೇವಿಯು ಕೂಡ ಒಬ್ಬಳು. ಹೊಸಪೇಟೆ ಗಾಳಮ್ಮನನ್ನ ಇಲ್ಲಿ ಗಂಗಮತದವರು ಸುಮಾರು ವರ್ಷಗಳಿಂದ ಆ ದೇವಿಯನ್ನ ಆರಾಧಿಸ್ತಾ ಪೂಜಿಸ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇವರ ಒಂದು ನಂಬಿರತಕ್ಕಂತಹ ಒಂದು ದೈವ ಗಾಳೆಮ್ಮ ಅಂತಕ್ಕಂಥದ್ದು. ಪ್ರತಿ ದೈವದ ಹಬ್ಬ ಇಲ್ಲಿ ಎಲ್ಲ ಒಂದ್ ಕಡೆ ದೈವದ ಹಬ್ಬದ ಪ್ರತಿ ಈ ಒಂದು ಹಬ್ಬ ಗಾಳೆಮ್ಮನ ಹಬ್ಬ ಯಾವಾಗ ನಡೆಯುತ್ತಪ್ಪ ಅಂದ್ರೆ ಪ್ರತಿ ವರ್ಷ ದಸರಾ ವೇಳೆಯಲ್ಲಿ ಸುಮಾರು 10 ದಿನಗಳ ಕಾಲ ನಡೆಯುತ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಮಾದಿಗರಲ್ಲಿ ಗಾಳಮ್ಮನೆಂದು ಹೆಣ್ಣು ಮಕ್ಕಳಿಗೆ ಹೆಸರಿಡುವಂತಹ ಒಂದು ಪದ್ಧತಿಯು ಕೂಡ ಇದೆ ಅಂತಕ್ಕಂಥದ್ದು. ಗಾಳಮ್ಮ ಮತ್ತು ಮಾತಂಗಿ ಇಬ್ಬರು ಅಕ್ಕ ತಂಗಿಯರು ಎಂಬುವಂತಹ ನಂಬಿಕೆಯೂ ಕೂಡ ಇದೆ. ಇದಿಷ್ಟು ಭಾಗ 1ರ ವಿಚಾರವನ್ನ ನಾನು ಇವತ್ತು ತಿಳಿಸಿದ್ದೀನಿ. ಭಾಗ 2ರ ವಿಚಾರ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.